ಸಂಭ್ರಮ ಹಾ 25 ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇದು ಫಸ್ಟ್ ಡೇ. ಹಾ ಸೊ ಮಳೆಯಲ್ಲಿ ನಿಂತ್ಕೊಳ್ಳಕ್ಕೆ ಯಾವ್ದು ವ್ಯವಸ್ಥೆ ಇಲ್ಲ. ಹಾ. ಪಾಪ ನೆನೀತಿದ್ದಾರೆ. ಆದ್ರೂ ಒಂದೊಳ್ಳೆ ಜೋಶಲ್ಲಿ ಒಂದೊಳ್ಳೆ ಉತ್ತಮವಾದ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಕೊಡ್ತಿದ್ದಾರೆ. ಹಾ. I Enjoy really ಮಾಡಿದ್ರಾ appreciate ನೀವು? that. ತುಂಬಾ ಮಾಡ್ತಿದ್ದೀನಿ. ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗದವರೆಲ್ಲ ಬಂದಿರ್ತಾರೆ. ಹಾ ಸೊ ತುಂಬಾ ಮೈಸೂರು ಅಂದ್ರೇನೆ ಒಂದು ಸಾಂಸ್ಕೃತಿಕ ನಗರ. ತುಂಬಾ ಖುಷಿ ಆಯ್ತು. ಎಲ್ಲ ಸಾಂಸ್ಕೃತಿಕವಾದ ನೃತ್ಯ ಹಾಡುಗಳನ್ನ ಆಡ್ಕೊಂಡು ಒಳ್ಳೆ ಜೋಶ್ ಕೊಡ್ತಿದ್ದಾರೆ. ಓಕೆ ಸರ್, ಈ ಸತಿ 2025 ಅಲ್ಲಿ ಯುವ ಸಂಭ್ರಮ ತುಂಬಾ ಚೆನ್ನಾಗಿ ನಡೀತದೆ. ಬಟ್ ಮಳೆ ಇರೋ ಕಾರಣದಿಂದ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ ಅಷ್ಟೇ. ಬಟ್ ಇನ್ನೆಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆ ನೀಟ್ನೆಸ್ ಆಗ್ಬೋದು ಮತ್ತು ಇನ್ನೊಂದೆಲ್ಲ ತುಂಬಾ ಚೆನ್ನಾಗಿದೆ. ಹಾ ಬಟ್ ಇನ್ನೊಂದೇನಂದ್ರೆ ಈ ಸತಿ ನಾವು ಅರ್ಜುನ್ ಕಳ್ಕೊಂಡಿದೀವಿ. ಅರ್ಜುನ ಇಲ್ಲ. ಅದೊಂದು ನೆನಪು ತುಂಬಾ ಚೆನ್ನಾಗಿ ತಂದ್ಕೊಟ್ಟಿದ್ದಾರೆ ಈ ಸತಿ. ಎಲ್ಲದರಲ್ಲೂ ಅರ್ಜುನ ಸ್ವಲ್ಪ 2000 ಸುಮಾರು ವರ್ಷ 8 ಬಾರಿ ಅವರು ಜಂಬೂ ಸವಾರಿ ಬರ್ತಿದ್ರು. Okay. ಬಟ್ ಈ ವರ್ಷ ಇಲ್ಲ ಅವರು. ಅದು ತುಂಬಾ ಬೇಜಾರಾಗ್ತಾ ಇದೆ ಅವ್ರು ಕಳ್ಕೊಂಡು ನಾವು. ಬಟ್ ಅವ್ರ ಮುಂದಕ್ಕೆ ಇನ್ನು ಅವರ ಬರೀ ನೆನಪು ಮಾತ್ರ ಅಷ್ಟೇ ಅವ್ರದ್ದು. ಇನ್ನು ಇವಾಗ್ಲೂ ನೆಕ್ಸ್ಟ್ ಯಾವಾಗ್ಲೇ ಬರ್ಲಿ ಮುಂದಿನ ಪೀಳಿಗೆಗಾದ್ರೂ ಅವ್ರ ನೆನಪು ಅಷ್ಟೇ ಸರ್ ಉಳ್ಕೊಳ್ಳೋದು. ಬಟ್ ಈ ಸತಿ ಯುವ ಸಂಭ್ರಮ ತುಂಬಾ ಚೆನ್ನಾಗಾಗ್ತದೆ ಸರ್. ತುಂಬಾ ಎಂಜಾಯ್ ಮಾಡಿದೀವಿ ಎಲ್ಲ ಹುಡುಗರೆಲ್ಲ. ತುಂಬಾ ಚೆನ್ನಾಗಿದೆ ಸರ್. ಓಕೆ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ರಾಕೇಶ್ ಅಂತ. ರಾಕೇಶ್ ಅಂತ. ಓಕೆ, ಯುವ ಸಂಭ್ರಮ ಹೆಂಗಿತ್ತು ಅವ್ರು? ಯುವ ಸಂಭ್ರಮ ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರೆ ಇವತ್ತು? ಫುಲ್ ಎಂಜಾಯ್ ಆಯ್ತು. ಮಳೆ ಬದೈತೆ, ತೊಂದ್ರೆ ಇಲ್ಲ, ಆರಾಮಾಗಿ ನಡೀತೈತಿಲ್ಲ. ಇನ್ನು ಚೆನ್ನಾಗಿತ್ತು. ಆದ್ರೆ ಹುಡುಗಿರ್ನೆಲ್ಲ ನೋಡಕ್ ಬಂದ್ವಿ. ತುಂಬಾ ದೂರದಲ್ಲಿದ್ರು. ಅದೇ ಬೇಜಾರಾಯ್ತು. ಅದೇ ಹುಡುಗರೇ ಸೆಪರೇಟ್, ಹುಡುಗಿರೇ ಸೆಪರೇಟ್ ಮಾಡಿದ್ರು. ಮಳೆ ಬರ್ತಿದ್ರೆ ಸ್ವಲ್ಪ ರೂಫ್ ಏನಾರು ಒಂದ್ ಇದ್ ಮಾಡ್ಬೇಕಾಗತ್ತೆ. ಮಳೆಗ್ ನೋಡಿ ಮಳೆ ಬರ್ತಾ ಇದೆ, ನಾವು ಹೆಂಗಿತಾ ಇದೀವಿ. ನಿಂತ್ಕೊಳಕ್ ಜಾಗ ಇಲ್ಲ. ಪಾಸ್ಟ್ 4 years ಇಂದ ಬರ್ತಾ ಇದೀವಿ. ಆ ಫ್ರಂಟ್ ರೋಗ್ ಹೋಗೋದ್ ಹೇಗೆ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಟಿಕೆಟ್ ತಗೊಳ್ಬೇಕು ಅನ್ನೋದು. ಸೊ ಹಿಂದ್ಗಡೆನೆ ನೋಡ್ಕೊಂಡು ವಾಪಸ್ ಬರ್ತಾ ಇದೀವಿ ಅಲ್ಲಿಂದ. ಸೊ ಎಂಜಾಯ್ ಮಾಡಿದ್ವಿ. ಫ್ರಂಟ್ ಗೆ ಇಷ್ಟು ಟಿಕೆಟ್ ಅಂತ ಏನಾದ್ರು ಹಾಕಿದ್ರೆ ನಮಗೆ ಲಾಸ್ಟ್ ಟೈಮ್ ಗಿಂತ ಸಖತ್ತಾಗಿತ್ತು. ಅಲ್ಲಿ ಒಂದು ನೆನಪು ಏನು ಅಂತ ಅಂದ್ರೆ ನಮ್ಮ ಅರ್ಜುನನ್ನ ಎತ್ತಿ ಮೇಲೆ ಹಿಡ್ದವ್ರೆ. ಸತ್ತಿಲ್ಲ ಅನ್ನೋದ್ಕಿಂತ ನಮ್ ಬದುಕವನೆ ಅನ್ನೋದು ತುಂಬಾ ಎತ್ತಿ ಕುಣಿಸ್ತವ್ರೆ. ಯುವ ಸಂಭ್ರಮ ಮಾತ್ರ ಸಖತ್ತಾಗೈತೆ. ಬನ್ನಿ. ಸೂಪರ್ ಆಗಿತ್ತು ಬ್ರೋ. ಸಕ್ಕದ ಮಾಡೋರೆ ಈ ಸಲ ಅಂತೂ ಅದ್ಭುತವಾಗೈತೆ. ಚಿಂದಿ ಇನ್ನೇನು ಇಂಪ್ರೂವ್ ಮಾಡ್ಬೇಕಿತ್ತ? ಇನ್ನ ಇಂಪ್ರೂವ್ ನಾಳೆಯಿಂದ ನೋಡ್ಬೇಕು. ಇವಾಗ ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ನಾಳೆಯಿಂದ ಇನ್ನ ಜಾಸ್ತಿ ಆಗತ್ತೆ ಬ್ರೋ. ಓಕೆ, ಮಳೆ ಬಂದ್ರೆ ನಿಂತ್ಕೊಳಕ್ ವ್ಯವಸ್ಥೆ ಇಲ್ಲ ಅಂದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಮಳೆ ಬಂದ್ರೆ ನಿಂತ್ಕೊಳಕ್ ವ್ಯವಸ್ಥೆ ಇಲ್ಲ ಅಂದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮಳೆ ಗಿಳೆ ಎಲ್ಲ ನೋಡಲ್ಲ ಬ್ರೋ. ನಮ್ ಹುಡುಗರೆಲ್ಲ ಡ್ಯಾನ್ಸು, ಅವ್ರ ಯುವ ಸಂಭ್ರಮ ಕ್ರೇಜ್ ಇರ್ಬೇಕು ಅಷ್ಟೇನೆ. ಮಳೆ ಬಾಯ್ಸ್ ಗರ್ಲ್ಸ್ ಸಪರೇಟ್ ಮಾಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಎಲ್ಲ ಬರದೇ ಇಲ್ಲ ಬ್ರೋ. ಬಾಯ್ಸು ಗರ್ಲ್ಸ್ ಸಪರೇಟ್ ಮಾಡಿದ್ರೆ ಬರದೇ ಇಲ್ಲ. ಯುವ ಸಂಭ್ರಮ 10-15 ವರ್ಷದಿಂದ ನೋಡ್ತಾ ಇದೀವಿ. ಒಳ್ಳೆ ಪ್ರೋಗ್ರಾಮ್, ಯುವಕರಿಗೆ ಒಳ್ಳೆ ಇದನ್ ಮಾಡ್ಕೊಡ್ತಾರೆ. ಒಂದ್ ಸ್ವಲ್ಪ ಮಳೆ ಬಂತು ಆದ್ರೂ ಓಕೆ. ಬಟ್ ಪ್ರತ್ಯೇಕವಾಗಿ ಹುಡುಗ ಹುಡುಗಿಗೆಲ್ಲ ಒಂದು ಇದನ್ ಮಾಡಿದ್ದಾರೆ ಅವ್ರವ್ರೇ ಸ್ಥಾನ ಇದನ್ ಮಾಡಕ್ಕೆ. ಅದಕ್ಕೋಸ್ಕರ ಒಂದ್ ಒಳ್ಳೆ ಪ್ರೋಗ್ರಾಮ್ ಪ್ರತಿದಿನ ಇದೇ ತರ ನಡೆಯುತ್ತೆ. 10ರಿಂದ 17ನೇ ತಾರೀಕುವರೆಗೂ ನಡೆಯುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಸರ್. ಎಂಜಾಯ್ ಮಾಡಿದ್ರ? ತುಂಬಾ ಎಂಜಾಯ್ ಮಾಡಿದೀವಿ. ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಯುವಕರಿಗೂ ಇದೇ ತರ ಪ್ರತಿದಿನ ಎಂಜಾಯ್ಮೆಂಟ್ ಕೊಡ್ಲಿ ಅಂತ ಕೇಳ್ತಾ ಯುವ ಸಂಭ್ರಮದವ್ರಿಗೆ ಥ್ಯಾಂಕ್ ಯು ಹೇಳ್ತಾ, ಹಾಗೇನೆ ಪ್ರತಿ ಹುಡುಗರು ಎಂಜಾಯ್ ಮಾಡಿದ್ದಾರೆ, ಪ್ರತಿ ಯುವಕರು ಎಂಜಾಯ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಫಸ್ಟ್ ಡೇ ಯುವ ಸಂಭ್ರಮ. ಇದೇ ತರ 7 days ನಡೀಲಿ ಅಂತ ಕೇಳ್ಕೊತಾ ಇದೀನಿ. ಹೇಗಿತ್ತು ಬ್ರೋ? ಸೂಪರ್ ಆಗಿತ್ತು ಸರ್. ಒಟ್ಟಿನಲ್ಲಿ ಸೂಪರ್ ಚೆನ್ನಾಗಿತ್ತು. ಇದೇ ವರ್ಷ ತುಂಬಾ ಎಂಜಾಯ್ ಮಾಡ್ಸ ನಮ್ಮ ಹುಡುಗರೆಲ್ಲ ಬಂದು ತುಂಬಾ ಎಂಜಾಯ್ ಮಾಡ್ದ ಒಟ್ಟಲ್ಲಿ. ಎಲ್ಲ ಖುಷಿಯಾಗಿತ್ತು ಒಟ್ಟಿನಲ್ಲಿ. ಇದೇ ರೀತಿ ವರ್ಷ ಇದೇ ರೀತಿ ಮಾಡ್ಲಿ ಅಂತ ನಾವು ಮೈಸೂರಲ್ಲಿ ಖುಷಿ ಪಡ್ತೀವಿ ಸರ್. ಆಗಿತ್ತು ಬ್ರೋ. ನಾವು 4 ವರ್ಷದಿಂದ ನೋಡ್ತಾ ಇದೀವಿ. ನಾನೆಲ್ಲ ಓದಿದ್ದೆಲ್ಲ ಇಲ್ಲೇ. ಈ ವರ್ಷ ಕೆಲಸ ಮಾಡ್ತಿರೋದು ಇಲ್ಲೇನೆ. ಈ ವರ್ಷ ಚೆನ್ನಾಗಿದೆ. ಎಂಜಾಯ್ ಮಾಡಿದ್ರ? ಎಂಜಾಯ್ ಮಾಡಿ ಪಕ್ಕಾ ಎಂಜಾಯ್ ಮಾಡಿದೀವಿ. ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು. ಇನ್ನೂ ಚೆನ್ನಾಗಿದೆ ಸರ್. ಇನ್ನೂ ಚೆನ್ನಾಗಿ ಬರುತ್ತೆ ಮುಂದೆ. ಮತ್ತೆ ಬಾಯ್ಸ್ ಗೆ ಸೆಪರೇಟ್, ಗರ್ಲ್ಸ್ ಗೆ ಸೆಪರೇಟ್ ಮಾಡಿದ್ರೆ ಅದ್ರ ಬಗ್ಗೆ ಡಿವೈಡ್ ಮಾಡಿದ್ದಾರೆ. ಬಾಯ್ಸ್ ಗೆ ಮತ್ತೆ ಗರ್ಲ್ಸ್ ಗೆ. ಚೆನ್ನಾಗಿದೆ. ನೋಡೋದೇ ಒಂದ್ ದೊಡ್ಡ ಸಂಭ್ರಮ. ಅದ್ರಲ್ಲಿ ಯುವ ಸಂಭ್ರಮ ಇನ್ನೂ ಅದ್ಭುತ. ತುಂಬಾ ಎಂಜಾಯ್ ಮಾಡ್ಬಿಟ್ಟಿದೀನಿ ಇವತ್ತು ನಾನು. ನೋಡಿ ನಮ್ ಹುಡುಗ ಡ್ಯಾನ್ಸ್ ಮಾಡಿ ಯಾವ ತರಕ್ ನೆಂದೋಗವನೆ ನೋಡಿ. ಇನ್ನೇನು ಇಂಪ್ರೂವ್ ಮಾಡ್ಬೇಕಿತ್ತು? ಬೇಡ. ಹೆಸರು? ನನ್ನ ಹೆಸರು ಪೂರ್ಣಚಂದ್ರ ಅಂತ. ಓಕೆ, ಯುವ ಸಂಭ್ರಮ ಹೇಗಿತ್ತು ಫಸ್ಟ್ ಡೇ? ಆಕ್ಚುಲಿ ಪ್ರತಿ ವರ್ಷ ಯುವ ಸಂಭ್ರಮ ಬಹಳ ಚೆನ್ನಾಗಿರ್ತಾ ಇತ್ತು. ಈ ವರ್ಷ ಮೊದಲನೇ ದಿನ ಇರ್ಬೇಕು, ಬಹುಶಃ ಜೋಶ್ ಕಮ್ಮಿ ಆಗಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಜೋಶ್ ಅಂತಂದ್ರೆ
ಒಂದೇ ಸಾಂಗ್ ಎಲ್ಲರೂ ಅದೇನೆ ಮಾಡ್ತಾ ಇದ್ದಾರೆ. ಶಿವ ತಾನ್ ನೃತ್ಯ ಮಾಡಿದ್ರೆ ಎಲ್ಲರೂ ಅದನ್ನೇ ಮಾಡ್ತಾ ಇದಾರೆ. ಕನ್ನಡ ಅಂದ್ರೆ ಎಲ್ಲರೂ ಅದೇ ಹುಟ್ಟಿದ್ದಾರೆ ಕನ್ನಡ ನಾಡು ಅನ್ನೋ ಹಾಡನ್ನೇ ಮಾಡ್ತಾ ಇದಾರೆ. ಹಾಗಾಗಿ ಅದೇ ರೀತಿಯಾದ ರಿಪೀಟೆನ್ಸ್ ಅಂತ ಇದನ್ನ ಒಂದು ಆಯೋಜಕರಾಗಿರ್ಬಹುದು, ಯಾರು ಅದನ್ನ ವ್ಯವಸ್ಥೆ ಮಾಡೋರಾಗಿರೋ ಯೋಚನೆ ತಿಳ್ಕೊಬಹುದು. ಯಾಕೆಂದ್ರೆ ಕೊರಿಯೋಗ್ರಾಫರ್ ಗೊತ್ತಿರುತ್ತೆ ಯಾವ ಸಾಂಗ್ ಮಾಡ್ತಾ ಇದೀವಿ ಅಂತ, ಅದನ್ನ ತಿಳ್ಕೊಂಡು ಅವ್ರು ಮಾಡಿದಾಗ ನೋಡೋರು ಖುಷಿ ಕೊಡುತ್ತೆ. ಹಾಗಾಗಿ ನನಗೆ ಆಕ್ಚುಲಿ ನೋಡ್ತಿದ್ದ ಈಚೆ ಬಂದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಎಂಜಾಯ್ ಮಾಡಿಲ್ಲ ಎಂಜಾಯ್ ಮಾಡಿ. ಆಮೇಲೆ ಅದ್ರಲ್ಲೂ ಒಂದು ಖುಷಿ ಆಯ್ತು, ಬೆಂಗಳೂರವ್ರು ಒಂದು ಡ್ಯಾನ್ಸ್ ಮಾಡಿದ್ರು, ಆ ರೀತಿ ಮಾಡ್ಬೇಕು, ಬಹಳ ಅದ್ಭುತವಾಗಿ ಮಾಡಿದ್ರು. ಆಕ್ಚುಲಿ ಅವ್ರಿಗೆ ಒಂದು ಅರ್ಧ ನಿಮಿಷನೋ 1 ನಿಮಿಷ ಚಾನ್ಸ್ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗ್ತಾ ಇತ್ತು. ಆ ತರದ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನಮ್ಗೆ ಆಕ್ಚುಲಿ ನಮ್ಗೆ ಗೊತ್ತಾಗುತ್ತೆ ಅವ್ರು ಇಷ್ಟು ಸಹಾಯಧನ ಕೊಡ್ತಾರೆ ಒಂದ್ ಸಂಸ್ಥೆಗೆ ಆಗಿರ್ಬೋದು, ಕೊರಿಯೋಗ್ರಾಫರ್ ಅದು ಅವ್ರಿಗೆ ಬಿಟ್ಟಿದ್ದು, ನಾವ್ ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಆದ್ರೆ ಡ್ಯಾನ್ಸ್ ಅಂದಾಗ, ಕಲೆ ಅಂದಾಗ ಪ್ರದರ್ಶನ ಮಾಡ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ವಿಫಲರಾಯ್ತು ಮೊದಲನೇ ದಿನ ಅಂತ ನನ್ಗಂಡೆ. ಯಾಕಂದ್ರೆ ಫಸ್ಟ್ ಏನೋ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ತಾರೆ, ಹಾಫ್ ಡನ್ ಆಗ್ಲಿಲ್ಲ, ಸ್ಟಾರ್ಟ್ ಆಗ್ಲಿಲ್ಲ ಅಂತ ಅನ್ಕೊಂಡಿದ್ದೀನಿ. ಓಕೆ ಬ್ರೋ, ಚೆನ್ನಾಗಿತ್ತು. ಬಟ್ ಒಂದೇ ಒಂದ್ ಬೇಜಾರಾಯ್ತು, ಏನು? ನಮ್ಮ ಅಪ್ಪು ಸರ್ ಸಾಂಗ್ಸ್ ಹಾಕಿಲ್ಲ, ಗೊತ್ತಲ್ಲ, ಜಾಸ್ತಿ ಬಂದೇ ಇಲ್ಲ. ಬತ್ತು ಅದೇ ಜಾಸ್ತಿ ಬಂದಿಲ್ಲ. ಎಂಜಾಯ್ ಮಾಡಿದ್ವಿ. ಹೇಳಕ್ಕಾಗಲ್ಲ, ಇನ್ನು 7 ದಿನ ಇದೆ ಅಲ್ವಾ, ನಾಳಿಕೆ ಫುಲ್ ಅವ್ರದೇ ಬಂದ್ರು ಬರ್ಬೋದು. ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಜೊತೆ ಬಂದ್ರೆ ಸಖತ್ ಎಂಜಾಯ್ ಮಾಡ್ಬೋದು. ಮೈಕ್ ಮೇಲೆ ಇಟ್ಕೊಳ್ಳಿ. ಫ್ರೆಂಡ್ಸ್ ಜೊತೆ ಬಂದ್ರೆ ಸಖತ್ ಎಂಜಾಯ್ ಮಾಡ್ಬೋದು. ಅಷ್ಟೇ, ಚೆನ್ನಾಗಿದೆ. ಇನ್ನೂ ಏನಾದ್ರು ಇಂಪ್ರೂವ್ ಮಾಡ್ಬೇಕಿತ್ತು ಹಾಗಾದ್ರೆ? ಇಂಪ್ರೂವ್ ಅಂದ್ರೆ ಏನು ಬೇಡ, ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸತಿ ತುಂಬಾ ಸೆಕ್ಯೂರಿಟಿ ಇದೆ, ಗರ್ಲ್ಸ್ ಗೆ ಸಪರೇಟ್ ಇದೆ, ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಳ್ತೀರಾ? ಗರ್ಲ್ಸ್ ಗೆ ಸಪರೇಟ್, ಬಾಯ್ಸ್ ಗೆ ಸಪರೇಟ್ ಮಾಡಿದ್ರು. ಹೌದು, ತುಂಬಾ ಲೈಕ್ ಲಾಸ್ಟ್ ಟೈಮ್ ಏನಾದ್ರು ಆತರ ಇರ್ಲಿಲ್ಲ. ಲಾಸ್ಟ್ ಟೈಮ್ ಇರ್ಲಿಲ್ಲ, ಈ ಹೌದು, ಈ ಸತಿ ಮಾಡಿದ್ರು. ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಚೆನ್ನಾಗ್ ಮಾಡಿದ್ದಾರೆ. ಸೆಕ್ಯೂರಿಟಿ ಇದೆ ಗರ್ಲ್ಸ್ ಗೆನೆ, ಓಕೆ, ಚೆನ್ನಾಗಿದೆ. ಚೆನ್ನಾಗಿ. ಫಸ್ಟ್ ಡೇ ಆಫ್ ಯುವ ಸಂಭ್ರಮ ತುಂಬಾ ಸಖತ್ತಾಗಿ ನಡೀತಾ ಇದೆ. ತುಂಬಾ ಜನಗಳು ಬರ್ತಿದ್ದಾರೆ, ಹೋಗ್ತಾ ಇದ್ದಾರೆ. ಆದ್ರೂ ಫಸ್ಟ್ ಡೇದು ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಎಂಜಾಯ್ ಮಾಡಿದ್ರಾ? ಚೆನ್ನಾಗಿದೆ, ಎಂಜಾಯ್ ಮಾಡೋದು ಸರ್. ಯಾರು ಮಿಸ್ ಮಾಡ್ಕೊಂಡ್ರ ಒಳಗಡೆ? ಇಲ್ಲ ಏನು ಚೆನ್ನಾಗಿದೆ ಇಲ್ಲ. ಅಲ್ಲ, ಎಲ್ಲ ಕಪಲ್ಸ್ ಜೊತೆ ಬಂದಿದ್ದಾರೆ, ಒಂದು ಒಬ್ಬನೇ ಬಂದವನೆ. ಓಕೆ, ಇನ್ನೂ ಏನೋ ಇಂಪ್ರೂವ್ ಮಾಡ್ಬೇಕಿತ್ತು ಅನ್ಸ್ತಾ? ಇಂಪ್ರೂವ್ಮೆಂಟೇಷನ್ ಒಂದೇ ಸರ್, ಆಕ್ಚುಲಿ ನೆಟ್ವರ್ಕ್ ಎಲ್ಲ ಇರಲ್ಲ ಒಳಗಡೆ. ಹೌದು, ಜಾಮ್ ಮಾಡಿದ್ರೆ ಜಾಮ್ ಆಗಿದೆ. ಆಗ್ತಿರಲ್ಲಿ ಬಾಯ್ಸ್ ಗರ್ಲ್ಸ್, ಅದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಫ್ಯಾಮಿಲಿ ಬಂದವರಿಗೆ ಡಿಸ್ಟರ್ಬ್ ಆಗುತ್ತೆ. ಫ್ಯಾಮಿಲಿ ಅವ್ರಿಗೆ ಸಪರೇಟ್ ಇದೆ ಅಲ್ಲ? ಫ್ಯಾಮಿಲಿ ಜೊತೆಗೆ ಹುಡುಗರು ಬಂದಿದ್ರೆ ಏನ್ ಮಾಡ್ತಾರೆ ಹೇಳಿ, ಅವ್ರನ್ನ ಆ ಕಡೆ ಯಾ ಕಡೆ ಕಳಿಸ್ತಾರೆ? ನೆಟ್ವರ್ಕ್ ಇರಲ್ಲ, ಅವಾಗ ಏನ್ ಮಾಡ್ಬೇಕು ಅವರು? ಓಕೆ, ಫುಲ್ ಎಂಜಾಯ್ ಮಾಡಿದ್ವಿ ಅಣ್ಣ, ಫುಲ್ ಎಂಜಾಯ್. ಹೋದ್ ವರ್ಷಕ್ಕಿಂತ ಈ ವರ್ಷ ಫುಲ್ ಎಂಜಾಯ್. ಅಂದ್ರೆ ನೀವ್ ಮಳೆ ಬಂದ್ರೆ ನಿಂತ್ಕೊಳಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಮಳೆ ಬೆಳೆ ಎಲ್ಲ ಆದ್ರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಫುಲ್ ಎಂಜಾಯ್ ಮಾಡಿದ್ವಿ. ಓಕೆ, ಇವತ್ತು ದರ್ಶನದ ಬಗ್ಗೆ ಇವತ್ತು ಫಸ್ಟ್ ಡೇ ಅಣ್ಣ, ಇವತ್ತು ಫಸ್ಟ್ ಡೇ ಫುಲ್ ಖುಷಿ ಆಯ್ತು. ಮಳೆಲೂ ಎಂಜಾಯ್ ಮಾಡಿದ್ವಿ ನಾವೆಲ್ಲ, ಹುಡುಗರೆಲ್ಲ ಸೇರಿ. ಇನ್ನೂ ಏನಾದ್ರು ಇಂಪ್ರೂವ್ ಮಾಡ್ಬೇಕಿತ್ತ ಒಳಗಡೆ? ಅದೇ ಮಳೆ ಬಂದ್ರೆ ಅದೊಂಚೂರು ಇಂಪ್ರೂವ್ ಮಾಡ್ಬೇಕು. ನಿಂತ್ಕೊಳಕ್ಕೆ ಚೆನ್ನಾಗಿದೆ.